ಯುನೋ DKD ಸೀಸನ್ 7 ಸ್ಟಾರ್ಟ್ ಆದಾಗ ವಿ ಆಲ್ವೇಸ್ ಎಕ್ಸ್ಪೆಕ್ಟ್ ಏನೋ ಒಂದು ಹೊಸ ಕಾನ್ಸೆಪ್ಟ್ ತಗೋಬರ್ತೀರಾ ವೇದಿಕೆ ಮೇಲೆ, ಹೊಸ ತಗೋಬರ್ತೀರಾ ಅಂತ. ಕೆನ್ ಐ ಸೇ ದಿಸ್ ವಾಸ್ ಎಕ್ಸ್ಟ್ರೀಮ್ಲಿ ಯೂನಿಕ್. ನಾನು ಮೊದಲನೇ ಬಾರಿ ಈ ಥರ ಒಂದು ಸ್ಟೇಜ್ ಮೇಲೆ ಈ ಥರ ಪರ್ಫಾರ್ಮೆನ್ಸ್ ನೋಡಿರೋದು. ಕೆನ್ ಐ ಸೇ ಪ್ರೀತಿ ವಾಸ್ ಅಮೇಝಿಂಗ್ ಟುಡೇ. ಅವಳ ಎಕ್ಸ್ಪ್ರೆಷನ್ಸ್ ಇರ್ಬೋದು. ಹೌ ಬ್ಯಾಡ್ ಪ್ರೀತಿ ಈಸ್ ಡೂಯಿಂಗ್ ಅ ರೊಮ್ಯಾಂಟಿಕ್ ಸಾಂಗ್, ಸೋ ಗುಡ್ ಶಿ ಇಸ್ ಡೂಯಿಂಗ್ ಪ್ಯಾಥೋಸ್. ಸೂಪರ್ಬ್ ಆಗಿ ಮಾಡಿದ್ಲು ಅವಳು. ಬಟ್ ಐ ಆಲ್ವೇಸ್ ಫೀಲ್ ಶಶಿ, ನೀವು ಇದ್ದಿದ್ದ ಜಾಗದಲ್ಲಿ ಒಂದು ಪ್ಲಸ್ ಪಾಯಿಂಟ್ ಯಾವಾಗಲೂ ಇರುತ್ತೆ, ದಟ್ ಯು ಆರ್ ವೆರಿ ಗುಡ್ ವಿತ್ ಯುವರ್ ಚಿಲ್ಡ್ರನ್ ಕಮಿಂಗ್ ಆ್ಯಂಡ್ ಡಾನ್ಸಿಂಗ್. ಅದು ಒಂದು ಯೂನಿಕ್ನೆಸ್ ಯಾವಾಗಲೂ ತಗೋಬರ್ತೀರಾ ಶಶಿ ನೀವು. ಮಂಜು ಸೋ ವೆಲ್ ಕೊರಿಯೋಗ್ರಾಫ್ಡ್. ಮಂಜು so well. This really gave me goosebumps. ನಾನು ನೋಡ್ತಾನೆ ಇದ್ದೆ and honestly today I felt Preeti was really good. I'm so proud of you Preeti. God bless you ಕಣೆ. ಥ್ಯಾಂಕ್ ಯು ಮ್ಯಾಮ್. ಅಂಡ್ ನಾವು ಒಂದು ವಿಷಯ ಹೇಳಲೇಬೇಕು, ಇವರಿಬ್ರು ಮೇಕಪ್ ಮಾಡಿದವ್ರು ಯಾರು? ಮೇಕಪ್ ಅಂಡ್ ಕಾಸ್ಟ್ಯೂಮ್ ಸಲಾಂ ಸರ್ಗೆ ಒಂದು ಸಲಾಂ ಮಾಡ್ರಪ್ಪ. No, Salam is very good. ಒಂದು ದೊಡ್ಡ ಚಪ್ಪಾಳೆ ಅಪ್ಪ. ಬಂದ ನೋಡಪ್ಪ ಸಲಾಂ ಸರ್. ನೀವು ಇದು ಮೊದಲನೇ ಸಲ ಅಲ್ಲ ನಾನು ನಿಮ್ಗೆ ಹೊಗಳ್ತಾ ಇರೋದು. ಯು ಆರ್ ಫ್ಯಾಂಟಾಸ್ಟಿಕ್ ವಿತ್ ಯುವರ್ ಆರ್ಟ್ ವರ್ಕ್. ಯು ಆರ್ ಫ್ಯಾಂಟಾಸ್ಟಿಕ್. ನಿಮ್ಮ ಕೈಗುಣನೇ ತುಂಬ ಚೆನ್ನಾಗಿದೆ ಸಲಾಂ. ಇವತ್ತು ನಿಮ್ದು ಈ ಕೆಲಸ ನೋಡಿ ಇಟ್ ವಾಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಈಗ ಹಾವುಗಳನ್ನ ನೋಡ್ಕೊಂಡು ರಾಘು ಮಾತಾಡ್ತಾರೆ. ಅವ್ರು ಆ್ಯಕ್ಚುಲಿ ನಿಜ ಅದು ಎಂಟ್ರಿ ಆದಾಗ ಎಷ್ಟರ ಮಟ್ಟಿಗೆ ರೋಮಾಂಚನ ಆಗುತ್ತೆ ಅಂದರೆ ಮಾಸ್ಟರ್, ಅದು ನಿಮ್ಮ ಕತೆ ಹೇಳೋ ಶೈಲಿ ತುಂಬ ಚೆನ್ನಾಗಿದೆ ಮಾಸ್ಟರ್, ತುಂಬಾ ಚೆನ್ನಾಗಿದೆ. ಆಮೇಲೆ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ವಿಷಯ, ದರ್ಶನ್ ಆಮೇಲೆ ಪ್ರೀತಿಗೆ ಬಹಳ ಒಳ್ಳೆ ಫ್ಲೆಕ್ಸಿಬಿಲಿಟಿ ಇದೆ. ಅದನ್ನ ಈ ಚಾಲೆಂಜ್ ರೌಂಡ್ ಅಲ್ಲಿ ಎಷ್ಟು ಚೆನ್ನಾಗಿ ಯೂಸ್ ಮಾಡಬಹುದು ಅನ್ನೋದು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಗೊತ್ತಾ? ಬಹಳ ಚೆನ್ನಾಗಿ ಹೊಂದ್ಕೊಂಡ್ ಬಂದಿದೆ ಮಂಜು ಮಾಸ್ಟರ್. ಸಲಾಂ ಸರ್. ಸಲಾಂ ಅನ್ನೋದು ಬಿಟ್ಟು ನಮಗೆ ಏನ್ ಹೇಳಿದ್ರು ಕಡಿಮೆನೆ. ಸಲಾಂ ಸರ್. ತುಂಬಾ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಪ್ರೆಸೆಂಟೇಷನ್. ಥ್ಯಾಂಕ್ ಯು. ನಂಗೆ ಹಾವುಗಳು ಅಷ್ಟೇ ಭಯ ಇದೆ, ಅದಕ್ಕೆ ನೀವು ಅಲ್ಲೇ ಇದ್ಬಿಟ್ರೆ ಚಂದ. ರಾಘು, ಥ್ಯಾಂಕ್ ಯು. ನಾವಿರೋದೇನಕ್ಕೆ ನಿಮ್ ಭಯನ ಹೋಗ್ಲಾಡ್ಸಕ್ಕೆ? ಇಲ್ಲ ಪರವಾಗಿಲ್ಲ, ಹತ್ರ ಹೋಗ್ಬಿಟ್ಟು ನಾ ಮೀಟ್ ಮಾಡ್ಬಿಟ್ಟು. ಪರವಾಗಿಲ್ಲ, ಆ ತರ ಅಲ್ಲ. ಬರ್ತಾಳೆ ಅವಳು, ಬರ್ತಾಳೆ. ತಿರುಗ್ಬಿಟ್ಟು ಹಿಂಗ್ ನೋಡಿ ಸಾಕು. ರಾಘು ಎಷ್ಟು ಭಯ ರಾಘು ನಿಮ್ಗೆ. ಅಲ್ಲಿ ನೋಡು, ಅದಕ್ಕೆ ಡೀಟೇಲಿಂಗ್ ಹೆಂಗ್ ಮಾಡಿದ್ದಾರೆ ಅಂದ್ರೆ ಕರೆಕ್ಟ್ ಆಗಿ ಹೆಡೆ ಮೇಲೆ 2 ಕಣ್ಣಿಟ್ಬಿಟ್ಟಿದ್ದಾರೆ. ಬಟ್ ಸೋ ಇಂಟೆಲಿಜೆಂಟ್. ಆ ಕಣ್ ಬಿಟ್ಬಿಟ್ಟಿದ್ದಾರೆ. ದೇ ಓನ್ಲಿ ಡನ್ ಮೇಕಪ್. ಯೋರ್ ಗ್ರೇಟ್ ಜಾಬ್ ಯಾಸ್. ನಾನು ಇನ್ನು ಒಬ್ಬರನ್ನ ಕರಿಬೇಕಾದ್ರೆ ಪ್ಲೀಸ್. ಶರತ್ ಮೇಯ್ನ್ ಆಗಿ ಆಕ್ಚುಲಿ ಅವ್ರಿಗೆ ನಮ್ಗೆಲ್ಲ 2 ಕಣ್ಣಿದ್ರೆ ಅವ್ರಿಗೆ 360 ಡಿಗ್ರಿಯಲ್ಲೂ ಕಣ್ಣಿದೆ. ಆಕ್ಚುಲಿ ಆತರ ವರ್ಕ್ ಮಾಡ್ತಾರೆ. ಅಂದ್ರೆ ಹಿಂದೆ ಎಲ್ಲ ಒಂದ್ 5-6 ಜನ ಇದ್ರು ಎಲ್ಲಾರನು ಅಟ್ ಎ ಟೈಮ್ ಮೇಂಟೈನ್ ಮಾಡ್ತಾರೆ ಅವರು. ಅಂದ್ರೆ ಅವ್ರು ಇದ್ದಿದ್ದಕ್ಕೆ ಇಷ್ಟೆಲ್ಲ ಸಾಧ್ಯ ಆಯ್ತು. ಶರತ್ ಬನ್ನಿ. ಶರತ್ ಪ್ಲೀಸ್ ಬನ್ನಿ. ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಶರತ್ ಅವರು. ತಂದೆಗೆ ತಕ್ಕ ಮಗ ನಮ್ಮ ನಾಗರಾಜ್ ಅವರ ಮಗ ಶರತ್ ಅವರು ಬರ್ಲಿ. ಚಪ್ಪಾಳೆ ಶರತ್ಗೆ. ಮಾಸ್ಟರ್ ಜಿ, ಇವರಿಬ್ಬರು ಸ್ಟೆಪ್ಸ್ ಇತ್ತಲ್ಲ, ಯೂಶಲಿ ಸ್ನೇಕ್ ಡ್ಯಾನ್ಸ್ ಒಂದು ಸ್ಟೆಪ್ಸ್ ಇರುತ್ತೆ. ಒಂದು ಯೂಶುವಲ್ ನೀಸ್ ನಲ್ಲಿ ಸ್ಟೆಪ್ಸ್, ಗೋಯಿಂಗ್ ಅರೌಂಡ್ ದ ನೀ ಆರ್ ಕಮಿಂಗ್ ಲೈಕ್ ದಿಸ್ ಆರ್ ಡೂಯಿಂಗ್ ಲೈಕ್, ಅದು ಯಾವುದು ರಿಪೀಟ್ ಆಗಲಿಲ್ಲ ಮಂಜು ಮಾಸ್ಟರ್. ದಿಸ್ ವಾಸ್ ಸಮಥಿಂಗ್ ನ್ಯೂ. ಈ ಡ್ಯಾನ್ಸ್ ಸ್ಟೈಲೇ ನ್ಯೂ ಆಗಿತ್ತು ನನಗೆ. ದಸ್ 2 ಕ್ಯಾರೆಕ್ಟರ್ಸ್ ವೆಂಟ್ ದೇರ್. ಅವರು ಅದನ್ನ ಡಿಸ್ಟ್ರಾಯ್ ಮಾಡ್ತಿದ್ದಾರೆ. ಅಲ್ಲಿಂದ ದೀಸ್ ಪೀಪಲ್ ಕಮ್ ಫ್ರಮ್ ದೇರ್ ಟು ದ ಎಂಡ್. ಇಟ್ ವಾಸ್ ಮಿಸ್ಮರೈಸಿಂಗ್. ಎವ್ರಿ ಸ್ಟೆಪ್ ವಾಸ್ ನ್ಯೂ. ದಿ ಎಂಡ್ ವಾಸ್ ದಿ ಹೀರೋ. ಒಂದು ಎಂಟ್ರಿ ಇತ್ತಲ್ಲ, ಅದು ಶಶಿ ಮಾಸ್ಟರ್ ಎಂಟ್ರಿ. ವಾಟ್ ಅನ್ ಎಂಟ್ರಿ. ಅದಾದ್ಮೇಲೆ ಅವರು ಆ 2 ಸ್ನೇಕ್ನ ಇಟ್ಕೊಂಡು ಒಂದು ಪೊಸಿಷನ್ ಇತ್ತಲ್ಲ, ದಟ್ ವಾಸ್ ದಿ ಕಿಂಗ್ ಮೊಮೆಂಟ್. ದಿ ಮೂಮೆಂಟ್ ಫಾರ್ ಮೀ. ದಿ ಬ್ಲಾಸ್ಟಿಂಗ್, ದಿ ರಕ ರಾಕಿಂಗ್, ದಿ ಶಕ ಶೇಕಿಂಗ್. ಮಂಜು ಮಾಸ್ಟರ್, ಟುಡೇ ಯು ಆರ್ ದ ಜನಿಯಾಜಿ. ಅಂಡ್ ಏನ್ ಥಾಟ್ ಮಾಸ್ಟರ್, ಸೂಪರ್ ಆಗಿತ್ತು. ಸ್ಟಾರ್ಟ್ ಮಾಡಿದ್ರಿ, ಇದನ್ನ ಹೆಂಗ್ ಫಿನಿಶ್ ಮಾಡ್ತೀರಾ ಅನ್ಕೊಂಡಿದ್ರೆ ಶಶಿ ಮಾಸ್ಟರ್ ತಂದು ನಿಲ್ಸ್ಬಿಟ್ರಿ. ಅವ್ರಂತೂ ಸೇಮ್ ಶಿವ ಕಂಡಂಗೆ ಕಾಣ್ತಿದ್ರು. ಅವ್ರ ಕಣ್ಣು, ಆ ವೈಬ್ರೇಷನ್, ಆ ಮೂಮೆಂಟ್, ಆ ಪಾಸ್ಚರು ಎಲ್ಲ ಸೇರಿ ಕ್ಲೀನ್ ಆಗಿ ಒಂದು ಅದ್ಭುತವಾಗಿ ಕಂಪ್ಲೀಟ್ ಆಯ್ತು. ಇದು ನಮ್ DKD ಅಂದ್ರೆ ಇದೇ DKD. ಸೂಪರ್ ಜನಿಯಾಜಿ. ನಮ್ಮ ಮನೇಲಿ ಇದುವರೆಗೂ ಒಂದು 200-300 ಸ್ನೇಕ್ಸ್ ಬಂದಿದೆ ಅಣ್ಣ. ಏನಣ್ಣ 200-300 ಸ್ನೇಕ್ಸ್ ಮೇಲೆ ಬಂದಿದೆ. ಬಟ್ ಇದುವರೆಗೂ ಒಂದು ಹಾವಿಗೂ ನಾವೇನು ತೊಂದರೆ ಕೊಟ್ಟಿಲ್ಲ. ಅಲ್ಲ ಅಣ್ಣ, ಹಾವು ಯಾರ ಮನೆಗೆ ಬಂದಿರೋದು? ಶಿವನ್ ಮನೆಗೆ ಅಣ್ಣ. ಶಿವನ್ ಮನೆ.
ಯಾಕಂದ್ರೆ ಅಪ್ಪಾಜಿ ಇದು ಶಿವಮೆತ್ತ ಕಣ್ಣಪ್ಪ ಮಾಡ್ಬೇಕಾದ್ರೆ ಅವ್ರು ಈಶ್ವರ, ನಾನು ಕಣ್ಣಪ್ಪ. ಕ್ಲೈಮ್ಯಾಕ್ಸ್ಲಿ ಹಾವು ಇಟ್ಕೊಂಡು ಆಕ್ಟ್ ಮಾಡ್ತಾ ಇರ್ತಾರೆ. ಒಂದ್ಸತಿ ನಿನ್ ಕಣ್ಣು ಅಲ್ಲಾಡ್ಸಲ್ಲ ಅವ್ರು. ಒರಿಜಿನಲ್ ಹಾವು ಇವಾಗೆಲ್ಲ ಏನೋ ಬೊಂಬೆ ಇಟ್ಬಿಡ್ತಾರೆ. ಕರೆಕ್ಟ್. ಅದು ಸಿಕ್ಕಾಬಟ್ಟೆ ಅದು ಹಾವು ಅಂದ್ರೇನೆ ಅದೊಂಥರ ಕ್ಯೂಟ್ ಆಗಿರುತ್ತೆ ಹಾವು. ಲೈಕ್ ಗ್ರೀನ್ ಸ್ನೇಕ್ಸ್ ತುಂಬಾ ಇಷ್ಟ. ಹಿಂಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಹಾವು ಕ್ಯೂಟ್ ಆಗಿರುತ್ತೆ ಅಂತೆ. ಇದನ್ನ ಹೇಳೋ ಧೈರ್ಯ ಶಿವಣ್ಣಂಗ್ ಮಾತ್ರ ಇರಕ್ ಚಾನ್ಸು, ಬೇರೆ ಯಾರಿಗೂ ಇಲ್ಲಪ್ಪ. ಸೀರಿಯಸ್ಲಿ ವಯಸ್ಸಿನಿಂದ ನೀವು ಮಾಸ್ಟರ್ ಜೊತೆ ಇದ್ದೀರಾ. ಇವತ್ತು ನಿಮ್ಮ ಪಕ್ಕದಲ್ಲಿ, ನಿಮ್ಮ ಬೆನ್ ಹಿಂದೆಯಲ್ಲಿ ಗುರು ನಿಂತಿದ್ದಾರೆ, ನಿಮ್ಮನ್ನ ಮಗಳಾಗಿ ಬೆಳೆಸ್ತಾ ಇದ್ದಾರೆ. ಆ ಗುರುಗೆ ಏನಾದರೂ ಹೇಳಕ್ ಇಷ್ಟಪಟ್ರೆ ನೀವು ಹೇಳ್ಬೋದು. ನಾನು ಚೆನ್ನಾಗಿ ನೋಡ್ಕೋತೀನಿ. ಮಾಸ್ಟರ್ ಹೆಸರು ನಾನು ನಿಲ್ಲಿಸ್ತೀನಿ. ಮ್ಯಾಮ್, ಇದೇ ಥರ ಎಷ್ಟೋ ಜನಕ್ಕೆ ಚಿಕ್ಕ ಮಕ್ಕಳಿಂದ ಹಿಡ್ದು ನೀತು ಆಗಿರ್ಬೋದು, ವೆಂಕಿ ಆಗಿರ್ಬೋದು, ಸಮಯ ಆಗಿರ್ಬೋದು, ಈ ಥರ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ನೋಡ್ಕೋತಾರೆ ಇವ್ರೆ. ಮನೇಲೆ, ಸ್ವಂತ ಮನೇಲಿ ನಮ್ಮನ್ನ ಮಕ್ಳಿಗಿಂತ ಜಾಸ್ತಿ ಚೆನ್ನಾಗಿ ನೋಡ್ಕೋತಾರೆ. ಏನು ಬೇಜಾರು ಮಾಡಿಲ್ಲ. ಅಪ್ಪ ಅಮ್ಮ ಜ್ಞಾಪನ ಬರೋ ಥರ ನೋಡ್ಕೊಂಡೇ ಇಲ್ಲ. ತುಂಬ ಚೆನ್ನಾಗಿ ನೋಡ್ಕೋತಾರೆ. ಮಾಸ್ಟರ್, ಫ್ಯೂ ವರ್ಡ್ಸ್. ಆ್ಯಕ್ಚುಲಿ ಮಂಜು ತುಂಬ ಥ್ಯಾಂಕ್ ಯು. ನನಗೆ ಈ ಆ್ಯಕ್ಟ್ ಮಾಡ್ತೀರಾ ಮಾಸ್ಟರ್ ಅಂದ ತಕ್ಷಣ ಒಪ್ಕೊಂಡೆ. ತುಂಬ ಗರ್ವಾಗ ಒಪ್ಕೊಂಡೆ, ಯಾಕಂದ್ರೆ ಅವಳ ಪಕ್ಕದಲ್ಲಿ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಆ್ಯಂಡ್ ಮಿಸ್ DKD ಚಾನ್ಸ್ ಸಿಕ್ಕರೆ ಖಂಡಿತ ಮತ್ತೆ ಮಾಡ್ತೀನಿ. ಪ್ರೀತಿ ಬಗ್ಗೆ ಹೇಳ್ಬೇಕಂದ್ರೆ ಸರ್, ನನ್ನ ಪ್ರಾಣ ಅವಳು. ಮನೇಲಿ ಮಗಳಿದ್ದಾಳೆ. ಸೊ ಮಗಳು ಇವಳು ತುಂಬ ಥರ ನನಗೇನು ಕಮ್ಮಿನೇ ಮಾಡಿಲ್ಲ. ಒಬ್ರಿಗೊಬ್ರು ತುಂಬ ಸಪೋರ್ಟಿವ್ ಆಗಿರ್ತಾರೆ. ಇವಾಗೂ ಅಷ್ಟೇ ನನಗೆ ಆ್ಯಕ್ಚುಲಿ 2 ಸಾರಿ ಪ್ರಾಬ್ಲಮ್ ಆಯಿತು. ಕೋವಿಡಲ್ಲಿ ಒಂದು ಸಾರಿ ತುಂಬ ಬಿದ್ದೋಂಗೆ ಆಯಿತು ನನಗೆ. ಮತ್ತು ನನ್ನ ವೈಫ್ ಕ್ಯಾನ್ಸರ್ ಆದಾಗ ಕೂಡ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು. ಸೊ ಆವಾಗ ನನ್ನ ಜೊತೆ ಯಾರೂ ಇರಲಿಲ್ಲ. ನನ್ನ ಸ್ಟೂಡೆಂಟ್ಸಲ್ಲಿ ಒಬ್ಬರನ್ನ ಸಪೋರ್ಟ್ ಮಾಡಿ ಒಬ್ಬರು ಇರಲಿಲ್ಲ. ಇದ್ದಿದ್ದು ಒಬ್ಬಳೆ. ಇವಾಗ ಆ್ಯಕ್ಚುಲಿ ತುಂಬ ಪ್ರಾಬ್ಲಮ್ಸ್ ಇದೆ ಮ್ಯಾಮ್, ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟಿದೆ. ಹೆಲ್ತ್ ಇಶ್ಯೂ ಆಗಿರ್ಬೋದು, ಮತ್ತು ಅವಳ ಫ್ಯಾಮಿಲಿ ಪ್ರಾಬ್ಲಮಲ್ಲಿ ಆಗಿರ್ಬೋದು, ಎಲ್ಲನೂ ತುಂಬ ಕಷ್ಟ ಇದೆ. ಒಂದಿನೂ ಅಷ್ಟೇ ಒಬ್ಬರೊಬ್ಬರು ಮುಖ ನೋಡ್ಕೊಂಡು ನಕ್ಕೊಂಡು ಮುಂದೆ ಚಾಲೆಂಜಾಗಿ ಬದುಕೋಣ. ನಾಳೆ ದಿವಸ ನಮ್ಮನ್ನ ನೋಡಿ ಒಬ್ಬರು ಹೊಟ್ಟೆ ಹುರ್ಕೊಬೇಕು, ಇನ್ಸ್ಪೈರ್ ಕೂಡ ಆಗಬೇಕು. ನಾನು ಅವಳು ಅದನ್ನೇ ಅಷ್ಟೇ ಸ್ಟ್ರಿಕ್ಟ್ ಆಗಬೇಡ, ಸ್ಟ್ರಿಕ್ಟ್ ಅಂತ ಇಲ್ಲ. ಸೊ ಸೂಪರ್ ಸ್ಟಾರ್ ಅಂತ ಒಂದು ಮೂವಿಲಿ ಅಸಿಸ್ಟೆಂಟ್ ಕೂಡ ಮಾಡಿದ್ದಾಳೆ. ಸೊ ಉಪೇಂದ್ರ ಸರ್, ನಿರಂಜನ್ ಸರ್ ತುಂಬ ಅಪ್ರಿಷಿಯೇಟ್ ಮಾಡ್ಯಾರ ಅವಳನ್ನ ಮಾಸ್ಟರ್ ಅಂತ ಕರೀತಾರೆ. ಸೊ ನಾನು ಮೈಸೂರಿಗೆ ಇವಳು ಏನು ಅಂತ ತೋರಿಸ್ಬೇಕಷ್ಟೆ. ಸೊ ನಾನು ಏನು ಬೇಕಾದ್ರೂ ಕಷ್ಟಪಡ್ತೀನಿ ಅವಳಿಗೋಸ್ಕರ. ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಮಂಜು ಕ್ಲಾಸಲ್ಲಿ. ಸೊ ನಂಗೆ ಅದೊಂದು ಧೈರ್ಯ, ಅವಳನ್ನ ಎಲ್ಲಾನ ಬಿಟ್ಟು ಹೋಗ್ಬೇಕು ಅಂದ್ರೆ ಧೈರ್ಯವಾಗಿ ಬಿಟ್ಟು ಹೋಗ್ತೀನಿ. ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಸೋ ಸ್ವೀಟ್ ಶಶಿ ಮಾಸ್ಟರ್, ಸೋ ಸ್ವೀಟ್. ಬಹುಶಃ ದೇವರು ಎಲ್ಲ ಕಡೆ ಬರೋದಕ್ಕಾಗಲ್ಲ ಅನ್ಬಿಟ್ಟು ಕೆಲವು ಮಕ್ಕಳಿಗೆ ಶಶಿ ಮಾಸ್ಟರ್ ರೂಪದಲ್ಲಿ ದೇವರಾಗಿ ಬರ್ತಾರೆ. ಇನ್ ಕೆಲವರು ಜೀವನದಲ್ಲಿ ದೇವರು ಪ್ರೀತಿ ರೂಪದಲ್ಲಿ ಬಂದು ಆಕೆಯ ಗುರುವಿನ ಜೀವನದಲ್ಲಿ ಒಂದು ದೊಡ್ಡ ಪವರ್ ಆಗಿ ನಿಂತ್ಕೋತಾರೆ.